ಗುರುಗಳಿಗೆ ಪ್ರಣಾಮಗಳು. ಸಕಲ ಸೌಭಾಗ್ಯ ಸಿದ್ಧಿರಸ್ತು. ಆಸೀನರಾಗಿರಿ. ಸೀತೆ, ನೀನು ನಿನ್ನ ಸಹೋದರಿಯರ ಜೊತೆ ಆಟ ಪಾಠವಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿಯ ಬಳಿ ಪುಣ್ಯ ಸ್ತ್ರೀಯರ ಪಾವನ ವಿಚಾರಗಳನ್ನು ಕೇಳುತ್ತಿರುವಿಯಂತೆ. ಹೌದು ಗುರುಗಳೇ, ಅಂಥ ಮಹಾಸ್ತ್ರೀಯರ ವಿಚಾರಗಳು ನನ್ನ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ ಎಂದು ಕೇಳಿದೆ. ನಿಜ ಸೀತೆ, ನಿಜ. ಮಹಾಸತಿಯರ ಆದರ್ಶಗಳು ಅದನ್ನು ಕೇಳಿ ಅನುಸರಿಸುವ ಸ್ತ್ರೀಯರ ಜೀವನದಲ್ಲಿ ಸಂತೋಷ ಸಿದ್ಧಿಗಳನ್ನು ಉಂಟು ಮಾಡಲು ಕಾರಣವಾದರೆ, ಕೆಲವು ಸ್ತ್ರೀಯರ ಕೆಲವು ನಡವಳಿಕೆಗಳು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿಕೊಟ್ಟು ಸ್ತ್ರೀಯರ ಜೀವನದಲ್ಲಿ ಸುಖವನ್ನು ಹೋಗಲಾಡಿಸಲು ಕಾರಣವಾಗುತ್ತವೆ. ಗುರುಗಳೇ, ತಾವು ಹೇಳಿದ ಹಾಗೆ ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳಿಂದ ದೂರವಿರಿಸುತ್ತದೆ. ಆದ್ದರಿಂದ ಅಂತಹ ಯಾವುದೇ ಉದಾಹರಣೆಗಳಿದ್ದರೆ ನನಗೆ ತಿಳಿಸುವ ಕೃಪೆ ಮಾಡಿ. ಸ್ತ್ರೀಯರು ಏನನ್ನು ಮಾಡಬಾರದೆಂಬ ಉದಾಹರಣೆ ನೀನು ಬೇರೆಲ್ಲಿಯೂ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಸೀತೆ. ಅದು ನನ್ನ ಜೀವನಕ್ಕೆ ಹತ್ತಿರವಾಗಿಯೇ ಇದೆ. ಹೇಳಲು ಕಷ್ಟವಾದರೂ ಅಪ್ರಿಯವಾದ ಸತ್ಯ. ಅದು ಸ್ತ್ರೀ ಕುಲಕ್ಕೆ ಎಚ್ಚರಿಕೆಯ ಪಾಠವಾಗಬಹುದು ಎಂದು ನಿನಗೆ ನಾನು ಹೇಳುತ್ತಿದ್ದೇನೆ. ಗುರುಗಳೇ, ದಯಮಾಡಿ ತಿಳಿಸಿರಿ. ಆಗಲಿ ಸೀತೆ. ನನ್ನ ತಂದೆ ಮಹಾ ತಪಸ್ವಿ ಮಹರ್ಷಿ ಗೌತಮರು. ನನ್ನ ತಾಯಿ ಅಹಲ್ಯಾದೇವಿ. ಯಾವುದೋ ದುರ್ಗಳಿಗೆಯಲ್ಲಿ ಅಹಲ್ಯಾದೇವಿಯ ಸೌಂದರ್ಯ ದೇವೇಂದ್ರನನ್ನು ಆಕರ್ಷಿಸಿತು. ಧರ್ಮ ಧರ್ಮ ನೀತಿ ಅನೀತಿಗಳ ವಿವೇಚನೆ ಇಲ್ಲದೆ ದೇವೇಂದ್ರ ನನ್ನ ತಂದೆ ಗೌತಮರ ರೂಪದಲ್ಲಿ ಅವರಿಲ್ಲದಿದ್ದಾಗ ಆಶ್ರಮವನ್ನು ಪ್ರವೇಶಿಸಿದ. ನನ್ನ ತಾಯಿಯ ಎದುರು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ. ನನ್ನ ತಾಯಿ ನನ್ನನ್ನು ಬಯಸಿ ಬಂದಿರುವುದು ತನ್ನ ಪತಿಯೇ ಎಂದು ಭಾವಿಸಿ ಇಂದ್ರನ ಅಪೇಕ್ಷೆಗೆ ಶರಣಾಗಿದ್ದೇ ಮಹಾಪರಾಧವಾಯಿತು. ದೇವೇಂದ್ರನು ಆಶ್ರಮದಿಂದ ತೆರಳುವಷ್ಟರಲ್ಲಿ ಅಧಿಪತಿ ಎನಿಸಿ ಪರಸ್ತ್ರೀಯ ಪಾತಿವ್ರತ್ಯ ಹರಣ ಮಾಡಿದ ಪಾಪಿ ಇಂದ್ರ, ನಿನ್ನ ಈ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಸ್ವಾಮಿ, 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 ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ. ಆ ಪಾಪಿ ದೇವೇಂದ್ರ ನಿಮ್ಮ ರೂಪದಲ್ಲಿ ಬಂದು. ಸಾಕು ಸಾಕು, ಅವನು ನನ್ನ ರೂಪದಲ್ಲೇ ಬಂದರೂ ನಿನಗೆ ಅವನ ಅಕಾಲಿಕ ಕೋರಿಕೆಯಿಂದ ಅವನು ನಾನಲ್ಲವೆಂದು ತಿಳಿಯಲಿಲ್ಲವೇ? ಅಹಲ್ಯೆ, ನೀನು ತಿಳಿದು ಆ ನೀಚನ ದುರ್ವರ್ತನೆಗೆ ಸಹಕರಿಸಿ ಘೋರ ಅಪಚಾರವನ್ನು ಮಾಡಿರುವೆ. ನಿನ್ನಂತಹ ಪತಿತಳನ್ನು, ಅಪವಿತ್ರ ಶರೀರವನ್ನು ನೋಡುವುದೇ ಪಾಪಕರ, ಅಸಹ್ಯ. ನೀನು ಶರೀರವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ 1000 ವರ್ಷಗಳ ಕಾಲ ಇದೇ ಉಪವನದಲ್ಲಿ ನಿರಾಹಾರಿಯಾಗಿ ಪಶ್ಚಾತ್ತಾಪದಿಂದ ತಪ್ಪಿಸುತ್ತಾ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಸಕಲ ಜೀವಿಗಳಿಗೆ ಅದೃಶ್ಯಳಾಗಿ ಇದೇ ಆಶ್ರಮದಲ್ಲಿ ವಾಸ ಮಾಡು. ಸ್ವಾಮಿ, ಸ್ವಾಮಿ, ದಯಮಾಡಿ ನನ್ನಲ್ಲಿ ಕನಿಕರವನ್ನು ತೋರಿರಿ ಸ್ವಾಮಿ, ಕನಿಕರವನ್ನು ತೋರಿರಿ. ನನ್ನ ಅಜ್ಞಾನದಿಂದಾದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ನೀವಿದ್ದ ಶಾಪವನ್ನು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿದರು ಮರಳಿ ನಿಮ್ಮ ಸೇವೆ ಮಾಡಿ ಶುದ್ಧಳಾಗುವಂತೆ ಕೃಪೆ ಮಾಡಿ ಸ್ವಾಮಿ, ಕೃಪೆ ಮಾಡಿ. ಹಾಗೆ ನೀನು ನನ್ನನ್ನು ಸೇರಬೇಕೆಂದರೆ ಮುಂದೊಂದು ದಿನ ಪರಮ ಪಾವನನಾದ ಪುರುಷೋತ್ತಮನೊಬ್ಬನು ಈ ಆಶ್ರಮಕ್ಕೆ ಆಗಮಿಸಿ ಅವನ ಪವಿತ್ರ ಪಾದಸ್ಪರ್ಶವು ನಿನಗಾದಾಗ ನೀನು ಲೋಪಮುಕ್ತಿ. ಅಂತಹ ಮಹಾಮಹಿಮನ ಆಗಮನವನ್ನು ಕೋರಿ ನೀನು ಪ್ರಾರ್ಥನೆ ಮಾಡು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಸೀತೆ,
ನಾನು ನಿನಗೆ ಈ ಕಥೆಯನ್ನು ಹೇಳಿದ ಉದ್ದೇಶವಿಷ್ಟೇ. ಯಾರು ಸತಿಧರ್ಮವನ್ನು ಪಾಲಿಸಿ ಕಾಯ ವಾಚ ಮನಸ ಪತಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯಲ್ಲೂ ಅಪಚಾರವಾಗದ ಹಾಗೆ ಪತಿವೃತ್ತಿಯಾಗಿ ಮೆರೆದರು, ಅಂಥವರು ಗಳಿಸಿದ ತಪಶಕ್ತಿ ಅಂತಃಶಕ್ತಿಗಳ ಪ್ರಭಾವವನ್ನು ನೀನು ನಿನ್ನ ತಾಯಿಯಿಂದ ಈಗಾಗಲೇ ತಿಳಿದುಕೊಂಡಿರು. ಆದರೆ ಯಾವ ಸ್ತ್ರೀ ಅಂಥ ಪತಿನಿಷ್ಠೆಯನ್ನು ತೊರೆದು ಸಂದರ್ಭದ ಒತ್ತಡದಿಂದಾಗಲಿ ಪರಪುರುಷನ ಸಂಚಿನಿಂದಾಗಲಿ ಅಥವಾ ದುರ್ಬಲ ಮನಸ್ಸಿನಿಂದಾಗಲಿ ಅಪಚಾರವನ್ನು ಎಸಗಿದರೆ ಅಂಥವರು ಎಂತಹ ದುರ್ಗತಿಗೆ ಈಡಾಗೋರು ಎನ್ನುವ ವಿಚಾರ ನಿನಗೆ ತಿಳಿದಿರಲಿ ಎಂದು. ಗುರುಗಳೇ, ಉತ್ತಮ ಗುಣಗಳಿಂದ ಮಹತ್ವವನ್ನು ಪಡೆದ ಸ್ತ್ರೀಯರ ಬಗ್ಗೆ ಅರಿಯುವುದರಿಂದ ಅಂತಹ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಹಾಗೆ ಸ್ತ್ರೀಯರ ತಪ್ಪಿನಿಂದ ಉಂಟಾಗುವ ದುರ್ಗತಿಯನ್ನು ಅರಿಯುವುದರಿಂದ ಎಚ್ಚರ ವಹಿಸಲು ಸಹಾಯವಾಗುತ್ತದೆ. ಸೀತೆ, ನೀನು ನನ್ನ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದೆ. ಪರಮ ಸಾಧ್ವಿಯಾಗಿ ಸಕಲ ಸುಗುಣಗಳಿಂದ ಶೋಭಿಸಿ ದುರಾಚಾರಕ್ಕೆ ಮುಂದಾದ ದುರ್ಜನರನ್ನು ಎದುರಿಸಿ ಅವರನ್ನು ಸೋಲಿಸುವ ಪ್ರಚಂಡ ಸ್ಥೈರ್ಯದ ಆದರ್ಶ ನಾರಿ ಎಂದು ಕೀರ್ತಿಶಾಲಿಯಾಗುವ ಮಗಳೇ. ತಮ್ಮ ಅನುಗ್ರಹಕ್ಕೆ ಅನಂತ ವಂದನೆಗಳು. ಗುರುಗಳೇ, ಅಹಲ್ಯಾದೇವಿಯ ಶಾಪ ವಿಮೋಚನೆ ಎಂದಾಗುವುದು? ನನ್ನ ಮಾತೆ ಶಾಪ ವಿಮೋಚನೆಯಾಗಲಿ ಎಂಬ ಮಹದಾಸೆಯಿಂದ ನನ್ನ ತಂದೆ ಉಲ್ಲೇಖಿಸಿದ ಪುಣ್ಯ ಪುರುಷನ ಆಗಮನಕ್ಕಾಗಿ ಕಾತರಿಸುತ್ತಿದ್ದೇನೆ ಮಗಳೇ. ಹೌದು ಗುರುಗಳೇ, ಅಂತಹ ದೈವ ಸ್ವರೂಪಿಯ ಆಗಮನದಿಂದ ಅಹಲ್ಯಾದೇವಿಯ ಶಾಪ ವಿಮೋಚನೆ ಆಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಗುರುದೇವ, ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ, ಏಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನ ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾ ಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು. ಪರಮಂಗಳ
ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ. ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು. ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾಗಿ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನೂ ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ. ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು. ಸಹೋದರ, ಇದೆಂತಹ ಅದ್ಭುತ ಬದಲಾವಣೆ!
ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ? ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ. ಅಹಲ್ಯ, ಸ್ವಾಮಿ, ಸ್ವಾಮಿ, ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ. ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬರೆಸಿದೆ? ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯಂತಿವೆ. ನಿನ್ನ ಮಾತುಗಳು ಅನುಭವದಿಂದ, ಹೃದಯಾಂತರಾಳದಿಂದ ಬಂದ ಮಾತುಗಳಲ್ಲವೇ? ಅದರಲ್ಲಿ ಯಾವುದೇ ಸಂಶಯವಿಲ್ಲ ಮಾತಾಶ್ರೀ. ಈ ಅರಮನೆಯಲ್ಲಿ ತಂದೆ, ತಾಯಿ, ಸಹೋದರಿಯರ ಅನುಬಂಧದಲ್ಲಿ ಧೂಳಿನ ಕಣದಷ್ಟು ಕಲ್ಮಶವಿಲ್ಲದ ನಿರ್ಮಲವಾದ ಪ್ರೇಮವಿದೆ. ಈ ನಿನ್ನ ಭಾವನೆಯೇ ಇಲ್ಲಿ ಎಲ್ಲರ ಭಾವನೆಯೂ ಆಗಿದೆ. ನೀನು ಹೇಳಿದಂತೆ ಯಾರೋ ಒಬ್ಬರು ಯಾವುದೋ ದುರುದ್ದೇಶದಿಂದ ನಮ್ಮ ಪ್ರೇಮದಲ್ಲಿ ದೋಷವಿದ್ದಂತೆ ಕಂಡು ಮಾತನಾಡಿದರೆ ನಾನು ಅದಕ್ಕೆ ಚಿಂತಿಸುವುದಿಲ್ಲ. ನಾನು ಅದಕ್ಕೆ ಚಿಂತಿಸುವುದಿಲ್ಲ.